ಮಾತಾಡಲ್ಲ. ಇಲ್ಲೇ ಸಮಗಾರ ಹರಳಯ್ಯನ ಚಿತ್ರ ಇದೆ, ನೋಡಿ ಒಂದ್ಸಲ ಕಣ್ಬಿಟ್ಟು. ಯಾರು ಸಮಗಾರ ಹರಳಯ್ಯ? ಚಪ್ಪಲಿ ಜೋಡು ಹೊಲಿತಿದ್ದ ಕೆಲಸ ಮಾಡ್ತಿದ್ದವನು. ಒಂದಿನ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ದ, ಎದುರುಗಡೆ ಬಸವಣ್ಣ. ಸಮಗಾರ ಹರಳಯ್ಯ ತಲೆ ತಗ್ಗಿಸಿ ಬಸವಣ್ಣವರಿಗೆ ಬಸವರಸರೇ ಶರಣು ಅಂದ. ಬಸವಣ್ಣವರು ಅರಸುತನದಲ್ಲಿದ್ದವರು, ಸ್ವಲ್ಪ ದಿಮಾಕ್ ಮಾಡಬಹುದಿತ್ತು. ಎಂತ ದೊಡ್ಡ ವ್ಯಕ್ತಿತ್ವ ಅಂತಂದ್ರೆ ಸಮಗಾರ ಹರಳಯ್ಯನ ಮುಂದೆ ತಲೆ ಬಗ್ಗಿಸಿದ ಬಸವಣ್ಣವರು ಶರಣು ಶರಣಾರ್ಥಿ ಅಂದ್ಬಿಟ್ಟು. ಹರಳಯ್ಯನಿಗೆ ತಲೆ ಕೆಟ್ಟಿತ್ತು. ಮನೆಗೆ ಬಂದ, ಹೆಂಡತಿ ಹತ್ರ ಹೇಳ್ದ, ನಾನು ಒಂದ್ಸಲ ಶರಣು ಅಂದೆ, ಅವ್ರು 2 ಸಲ ಶರಣು ಶರಣು ಅಂತ ಹೇಳಿ ನನ್ನ ತಲೆ ಮೇಲೆ ಹೊರೆ ಹೊರಿಸ್ಬಿಟ್ರು. ಹೇಗ್ ತೀರಿಸೋದು ಬಸವಣ್ಣವರ ಹೊರೆ? ನನ್ನ ಧರ್ಮ ಹೇಳಿದ್ದನ್ನ ಅವರು ಪಾಲಿಸಿದ್ರು. ಏನ್ ಮಾಡಿದ್ರು ಗೊತ್ತಾ? ತಮ್ಮ ಮತ್ತು ತಮ್ಮ ಪತ್ನಿಯ ತೊಡೆಯಿಂದ ಚರ್ಮವನ್ನ ತೆಗೆದು ಸುಂದರವಾಗಿರುವಂತ 2 ಚಪ್ಪಲಿಗಳನ್ನ ಮಾಡಿ, ಅತ್ಯಂತ ಸುಂದರವಾಗಿದ್ದ ಆ ಚಪ್ಪಲಿಗಳನ್ನ ಬಸವಣ್ಣವ್ರ ಮುಂದೆ ಇಟ್ಟು, ಇದಕ್ಕಿಂತ ಒಳ್ಳೇದ್ ನಮ್ಗೆ ಇನ್ನೇನ್ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಬಸವಣ್ಣವ್ರು ಏನಂದ್ರಂತ ಗೊತ್ತಾ? ಈ ಚಪ್ಪಲಿಗಳನ್ನ ಕಾಲಿಗೆ ಹಾಕೊಳ್ಳುವ ಯೋಗ್ಯತೆ, ದೊಡ್ಡ ಯೋಗ್ಯತೆ ನನ್ನದಿಲ್ಲ, ಇದನ್ನ ತಲೆ ಮೇಲೆ ಮಾತ್ರ ನಾನು ಇಟ್ಕೊಳ್ಬಹುದು ಅಂತ. ಯಾರು ದೊಡ್ಡವ್ರು ಇಬ್ಬರಲ್ಲಿ? ಸಮಗಾರ ಹರಳಯ್ಯ ದೊಡ್ಡವನು, ಬಸವಣ್ಣ ದೊಡ್ಡವನು. ಇದು ನನ್ನ ಧರ್ಮ.